ಸೊ ಡ್ಯೂಟಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಸಾಹೇಬ್ರೇ, ಇವಾಗ ಎದ್ದವ್ರೆ ನಮ್ ಸಾಹೇಬ್ರು. ಎಲ್ಲಿಗೆ? ಎಲ್ಲಿಗೆ? ಕಿಸಿಗಳು ಮುಖ ಇಲ್ಲ ಏನಿಲ್ಲ, ಬಂದು ಕೂತ್ಕೊಂಡು ಹೋಗ್ 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 ಮುಖ ತಕೊಂಡ್ ಬಾ, ಮುಖ ತಕೊಂಡ್ ಬಾ ನೋಡಿ. ಮುಖ ತಕೊಂಡ್ ಬರೋ ಮಲಗ್ದವನ್ ಹಂಗೆ ಎದ್ಬಿಟ್ಟು ಓಡ್ ಬಂದವನ್. ಮುಖ ತಕೊಂಡ್ ಬಾ. ಇಲ್ಲ ಇಲ್ಲ ಹೋಗಲ್ಲ, ಹೋಗ್ ಹೋಗ್. ಇಲ್ಲೇ ಇದೀನಿ, ಮುಖ ಬ್ರಷ್ ಮಾಡ್ಕೊಂಡ್ ಮುಖ ತಕೊಂಡ್ ಬಾ, ಹೋಗ್. ಇಲ್ಲೇ ಇದೀನಿ ನಾನು. ನೋಡ್ತಾ ಇದೀನಿ ನನ್ ಗಾಡಿ ಏನಾಗ್ತೈತೆ ಅಂತ. ತರ್ಲೆ ಸುಮ್ನೆ ಮುಖ ತಕೊಂಡ ಹಂಗೆ ಬಂದ್ಬಿಡ್ತಾನೆ. ತರ್ಲೆ ಇವಾಗ ಡ್ಯೂಟಿ ಮೇಲೆ ಹೋಗೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಗಾಡಿನ ಚಾರ್ಜ್ ಮಾಡ್ಕೊಂಡ್ಬಿಡೋಣ. ಹಾಗೆ ಅಮ್ಮನ್ಗೆ ಸಿಗರೇಟ್ ಬೇರೆ ತಂದು ಕೊಡ್ಬೇಕು. ತಂದು ಕೊಟ್ಬಿಟ್ಟು ಸರೌಂಡಿಂಗ್ ಅಲ್ಲಿ ಲೋಕಲ್ ಅಲ್ಲಿ ಡ್ಯೂಟಿ ಮಾಡ್ಕೊಂಡಿರೋಣ. ಈಗ ಇಷ್ಟು ದಿನ ನಾನು ಏನಕ್ಕಪ್ಪ ಬಂದಿಲ್ಲ ಅಂತಂದ್ರೆ ಅಂಗಡಿ ಹಾಕಿದ್ದೆ. ಸ್ವಲ್ಪ ಫೈನಾನ್ಷಿಯಲಿ ಎಲ್ಲ ಕಾಸು ಖಾಲಿ ಆಗ್ಬಿಟ್ಟವೆ, ಕೈಯಲ್ಲಿ ₹1 ಇಲ್ಲ. ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ ಇಷ್ಟು ದಿನ. ಅದಕ್ಕೆ ಡ್ಯೂಟಿ ಮೇಲೆ ಅಂದ್ರೆ ಡ್ಯೂಟಿ ಮೇಲೆ ಸ್ವಲ್ಪ ಫೈನಾನ್ಸ್ ಅದು ಇದು ಅಂತ ಕೂತ್ಕೊಂಡು ಹೋಗಿದ್ದೆ. ಅದಂದ್ರೆ ಡಬಲ್ ಖರ್ಚಾಗೋಗಿದೆ. ಆಲ್ಮೋಸ್ಟ್ 40K ಸರೌಂಡ್ ಖರ್ಚಾಗೈತೆ. ಕೈಯಲ್ಲಿ ಸೇವಿಂಗ್ಸ್ ಅಂತ ಏನು ಇಲ್ಲ ಇವಾಗ ಸದ್ಯಕ್ಕೆ. ಕೈಯಲ್ಲಿದ್ದ ಚೈನು, ಕತ್ತಲ್ಲಿದ್ದ ಚೈನು, ಕಿವಿಯೋಲೆ ಎಲ್ಲ ಹಾಳ ಇಟ್ಟಿದ್ದೀನಿ. ಯಾಕಂದ್ರೆ ನನ್ನ ಹತ್ರ ಇದ್ದಿದ್ದೆ ಒಂದು 20, ಇನ್ನೊಂದು 20 ಅಡ್ಜಸ್ಟ್ ಮಾಡಕ್ಕೆ ನನಗೆ ತುಂಬಾ ಅಂದ್ರೆ ತುಂಬಾ ತಲೆನೋವು ಆಗ್ಬಿಡ್ತು. ಇವತ್ತಿಂದ ಸ್ಟಾರ್ಟ್ ಮಾಡೋಣ. ಹಾಗೆ ನಾಳೆ ನಾನು ಮಣಿಪಾಲ್ ಹಾಸ್ಪಿಟಲ್ ಬರ್ತಾ ಇದ್ದೀನಿ, ಎಲ್ಚೇನಹಳ್ಳಿಲಿರುವಂಥದ್ದು. ಏನಕ್ಕಪ್ಪ ಅಂತಂದ್ರೆ ಒಂದು ಚಿಕ್ಕದಾಗಿ ಇವೆಂಟ್ ಇದೆ. ಇವೆಂಟ್ ಅನ್ನೋದಕ್ಕಿಂತ ನಮ್ಮ ಡ್ರೈವರ್ಗೆ ಹೆಲ್ಪ್ ಆಗೋ ರೀತಿ. ಇತ್ತೀಚೆಗೆ ನೀವು ನೋಡಿರ್ಬೋದು, ನಮ್ಮ ಚಾಲಕರಲ್ಲಿ ಹಾರ್ಟ್ ಅಟ್ಯಾಕು ಮತ್ತೆ ಜಾಸ್ತಿ ಆಗುತ್ತೆ. ಹಾರ್ಟ್ ಅಟ್ಯಾಕ್ ರೇಟ್ ಜಾಸ್ತಿ ಇದೆ ಚಾಲಕರಲ್ಲಿ. ಸೊ ಆ ಕಾರಣದಿಂದ ಇವಾಗ ನಮ್ಗೆ ಗೊತ್ತಿಲ್ಲ CPR ಯಾವ ರೀತಿ ಮಾಡಬೇಕು, ಜನರಿಗೆ ಯಾವ ರೀತಿ ಹೆಲ್ಪ್ ಮಾಡಬೇಕು ಅಂತ. ಇದು ಒಂದು ಕಾಲ್ ಟು ಅವರ್ ನಮ್ಮ ಹೀರೋಸ್ CPR ಫಸ್ಟ್ ಏಡ್ ಟ್ರೈನಿಂಗ್ ಸೆಷನ್ ಅಂತ. ಅಂದ್ರೆ ನಮ್ಮ ಚಾಲಕರಿಗೆ ಒಂದು ಟ್ರೈನಿಂಗ್ ಕೊಡ್ತಾರೆ. CPR ಯಾವ ರೀತಿ ಮಾಡಬೇಕು ಅದು ಟ್ರೈನಿಂಗ್ ಕೊಡ್ತಾರೆ. ಯಾಕಂತಂದ್ರೆ ತುಂಬಾ ಜನ ನೋಡಿರ್ಬೋದು, ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆದ್ರೆ ವಿಡಿಯೋಗಳನ್ನ ಮಾಡ್ಕೊಂಡು ನಿಂತ್ಕೋತಾರೆ. ಆದ್ರೆ ಯಾರು ಕೂಡ CPR ಮಾಡಕ್ ಟ್ರೈ ಮಾಡಲ್ಲ, ಯಾಕಂದ್ರೆ ಗೊತ್ತಿಲ್ಲ. ಇದು ಸ್ಪೆಷಲ್ ಕಮ್ಯುನಿಟಿಗೋಸ್ಕರನೇ ಮಾಡಿರೋದು, ನಮ್ಮ ಡ್ರೈವರ್ ಕಮ್ಯುನಿಟಿಗೆ. ಅದರಲ್ಲಿ ಕ್ಯಾಬ್ ಡ್ರೈವರ್ ಮತ್ತೆ ಆಟೋ ಡ್ರೈವರ್ ಎಲ್ಲರೂ ಇದ್ದಾರೆ. ನಾಳೆ ಹೋಗ್ತೀನಿ, ನಾಳೆ ಇದೆ ಇವೆಂಟು ಬೆಳಿಗ್ಗೆ ಒಂದು 11 ಗಂಟೆಗೆ. ಸೊ ಇವಾಗ ನಾನು ಡ್ಯೂಟಿ ಮಾಡೋಣ, ಬನ್ನಿ ಸಾಹೇಬ್ರೈ. ಬಾಯ್. ಕಿಸಿ ಕೊಡಲ್ವಾ? ಕಿಸಿ ಸಾಹೇಬ್ರೆ, ಕೋಪ ಮಾಡ್ಕೊಂಡಿದ್ರ ಅವಾಗ್ಲೇ ಬಿಟ್ಟೋಗಿದ್ದಕ್ಕೆ? ಕೋಪನಾ ಸಾಹೇಬ್ರೆ? ಕೋಪನಾ? ಬಾಯ್ ಬಾಯ್. ಚಿಕ್ಕದಾಗಿ ನಮ್ಮ ಮೇಡಮ್ ಅವ್ರಿಗೊಂದು ಫ್ಯಾನು ಕೂತ್ಕೊಳ್ಳಕ್ಕೆ. ಸೊ ನಾನು ಡ್ಯೂಟಿ ಮೇಲೆ ಹೋಗೋಣ ಅನ್ಕೊಳ್ತಾ ಇದ್ದೀನಿ. ಇವ್ರು ನೋಡಿದ್ರೆ ಒಂದೊಂದು ಕಾಟ ಇವ್ರದ್ದು. ಸೊ ಇವಾಗ ಹೋಗೋಣ ಡ್ಯೂಟಿ ಮೇಲೆ. ಅದಕ್ಕಿಂತ ಮುಂಚೆ ನಾನು ಫಸ್ಟ್ ಗಾಡಿ ಸರ್ವಿಸ್ ಮಾಡಿಸ್ಬೇಕು. ಹೆವಿ ಗಲೀಜಾಗ್ಬಿಟ್ಟೈತೆ. ಅದಕ್ಕೆ ಗ್ಲಾಸು ನೀರಲ್ಲಿ ಒರೆಸಿದ್ರು ಹೋಗಲ್ಲ ಇದು. ಅದಕ್ಕೆ ಹೋಗ್ಬಿಟ್ಟು ಸರ್ವಿಸ್ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತ. ನೋಡಿ ಯಾವ ರೇಂಜ್ ಗಲೀಜಾಗೈತೆ. ಇದು ಹೋಯ್ತಾನೆ ಇಲ್ಲ ನೀರು ಹಾಕಿದ್ರು. ಅದಕ್ಕೆ ಫಸ್ಟ್ ಹೋಗ್ಬಿಟ್ಟು ಸರ್ವಿಸ್ ಮಾಡಿಸ್ಕೊಂಡು ಬಂದ್ಬಿಡೋಣ. ಅದಲ್ಲದೆ ಮೊನ್ನೆ ಒಬ್ರು ಪುಣ್ಯಾತ್ಮರು ಗಾಡಿ ಗೆರೆ ಎಳೆದ್ಬಿಟ್ಟು ಏನಂತವ್ರು ಗೊತ್ತಾ, ಜಾಸ್ತಿ ಎಗರಾಡ್ಬೇಡ, ನಿನ್ನ ಬೆಳೆಸಿದವರು ನಾವೇ,
ನನ್ನ ಗಾಡಿ ಟಚ್ ಆಯಿತು, ನಾನು ಇಮಿಡಿಯೇಟ್ಲಿ ಕೋಪದಲ್ಲಿ ಹೇಳಿದೆ, ಏಯ್ ನೋಡ್ಕೊಂಡು ಹೋಗೋಕ್ಕಾಗಲ್ವೇನೋ ಅಂತ. ಅಷ್ಟಕ್ಕೆ ಅಣ್ಣ ನಿನ್ನ ಬಳಸೋದು ನಾವು ಹಂಗೆ ಹಿಂಗೆ ಅಲ್ಲ, ನನ್ನ ಗಾಡಿಗೆ ಬಂದು ಗುದ್ದಿದ್ರು ನಾನು ಹಮ್ಮಿಕೊಂಡು ಕೂತ್ಕೋಬೇಕಾ? ಕೋಪ ಮಾಡಲೇಬಾರ್ದಾ? ನಮಗೂ ಕೋಪ ಬರುತ್ತೆ ಗುರು, ಇಲ್ಲ ಅಂತಲ್ಲ. ನೋಡಿ ಇದು ಎರಡನೇದು, ಇಲ್ಲೊಂದು ಆಗೈತೆ. ನಿಂತಿರೋ ಗಾಡಿಗೆ ಏನು ರನ್ನಿಂಗಲ್ಲಿ ಆಗಿದ್ರೆ ನಾನು ಏನೋ ಆ ಮಿಸ್ಟೇಕ್ ಆಗೈತೆ ಅಂತ ನಾನು ಅನ್ಕೋಬೋದು. ಸುಮ್ಮನೆ ನಿಂತಿದ್ದ ಗಾಡಿಗೆ ಹಿಂಗೆ ಈ ರೀತಿ ಗೆಳೆಯರಲ್ಲ ಅವರು. ಏನು ಮಾಡ್ತೀರಾ? ಏನು ಹೇಳಕ್ಕೂ ಹೋಗಲ್ಲ, ಏನು ಮಾಡೋಕ್ಕೂ ಹೋಗಲ್ಲ. ಸೊ ಹೋಗೋಣ ಇವಾಗ ಗಾಡಿನ ಕ್ಲೀನ್ ಮಾಡ್ಕೊಂಡು ಬರೋಣ. ಹೆವಿ ಧೂಳು ಹಿಡಿದ್ಬಿಟ್ಟೈತಿ. ಇಲ್ಲಿ ತಗೊಳಕ್ಕೆ ಅರ್ಧ ದಿನ ಹೋಗ್ಬಿಡುತ್ತೆ. ಇಲ್ಲಿ ನೋಡಿ ನಮ್ಮ ಚಿಕ್ಕದಾಗಿ ಹೌದಾ. ಸೊ ಹೊರಡೋಣ. ಗಾಡಿ ತೊಗೊಂಡು ಹೊರಟಿದ್ದೆ ಗಾಡಿ ಸರ್ವಿಸ್ಗೆ ಅಂತ, ಬಟ್ ಫಸ್ಟ್ ಸರ್ವಿಸ್ ಮಾಡಿಸ್ಕೊಂಡು ಬಂದ್ಬಿಡೋಣ. ಹೆವಿ ಗಲೀಜ್ ಆಗ್ಬಿಟ್ಟೈತೆ ಗಾಡಿ ನಮ್ಮದು. ನೋಡಿ ಗ್ಲಾಸೇ ಕಾಣಿಸ್ತಾ ಇದೆ. ಅದಕ್ಕೆ ಕ್ಲೀನ್ ಮಾಡೋಕೆ ಟ್ರೈ ಮಾಡಿದೆ, ನೀರಿಂದನೇ ಇದು ಮಾಡಬೇಕು. ಸೊ ಹೋಗ್ಬಿಟ್ಟು ಮಾಡ್ಕೊಂಡು ಬರೋಣ. ಗಾಡಿ ಸರ್ವಿಸ್ ಆಗ್ತೈತೆ, ಫುಲ್ ವಾಟರ್ ಸರ್ವಿಸು ಪ್ರೆಷರಲ್ಲಿ. वो 10-12 हज़ार। आज तक क्या भी प्रॉब्लम दिया नहीं। 15 मिनट में चार्ज होता है बस हमना. ಗಾಡಿ ಸರ್ವಿಸ್ಗೆ ಅಂತ ಬಂದಿದ್ದು, ಕರೆಂಟ್ ಹೋಗ್ಬಿಟ್ಟೈತೆ. ಅರ್ಧ ಸರ್ವಿಸ್ ಆಗೈತೆ, ಅರ್ಧ ಇಲ್ಲ. ಅದಕ್ಕೆ ವೇಟಿಂಗ್ ಟೈಮ್ ಅಂದ್ಬಿಟ್ಟು ಇವಾಗ 11:15. ಇದು ಮುಗಿಸ್ಕೊಂಡು ಡ್ಯೂಟಿ ಮೇಲೆ ಯಾವಾಗ ಹೋಗೋದು ಗೊತ್ತಾಗ್ತಾ ಇಲ್ಲ. ಫ್ಯಾನ್ ಆಗಿದೆ, ಚೆನ್ನಾಗಿ ಗಾಳಿ ಬೀಸ್ತೈತೆ. ಇದು ಫ್ಯಾನ್ ಬೆಲೆ ಬಂದ್ಬಿಟ್ಟು 600 ರೂಪಾಯಿ. ಪ್ರಮೋಷನ್ ಅನ್ಕೊಂಡು ಬಂದ್ಗಿಂದಿರಾ, ಪ್ರಮೋಷನ್ ಅಲ್ಲ, ನಮ್ಮ ಡ್ರೈವರ್ಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಬಟನ್ ಐತೆ, ಇಲ್ಲಿ ಚಾರ್ಜಿಂಗು ಆರಾಮಾಗಿ ಅಲ್ಲೇ ಹಾಕ್ಕೊಂಡು, ಇವಾಗ ಇದು ಇಲ್ಲ ಅಂತಂದ್ರೂ ಇದರಲ್ಲಿ ಬ್ಯಾಟ್ರಿ ಇದೆ, ಆರಾಮಾಗಿ 1-2 ಅವರ್ ನಡೆಯುತ್ತೆ. ಚಾರ್ಜ್ ಖಾಲಿ ಆದಮೇಲೆ ಇದನ್ನು ಚುಚ್ಕೊಂಡು ಆರಾಮಾಗಿ ಓಡಿಸ್ಬೋದು. ತಣ್ಣಗೆ ಗಾಳಿ ಬೀಸ್ತಿದೆ ಆರಾಮಾಗಿ. ಇದು 1 ನಿಮಿಷ ಸ್ವಲ್ಪ ಪವರ್ ಜಾಸ್ತಿ ಮಾಡ್ಬಿಡ, ಆರಾಮಾಗಿ ತಣ್ಣಗೆ ಗಾಳಿ ಬೀಸ್ತೈತೆ ನೋಡಿ. ಏನು ಬಟ್ಟೆ ಗಿಟ್ಟೆ ಏನು ಇಲ್ಲ ಇಲ್ಲಿ ತೋರ್ಸಕ್ಕೆ. ಆರಾಮಾಗಿ ಗಾಳಿ ಬೀಸ್ತೈತೆ. ಇದ್ರ ಬೆಲೆ ಬಂದ್ಬಿಟ್ಟು 600 ರೂಪಾಯಿ. ನೀವು ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲೂ ಸಿಗುತ್ತೆ ಆನ್ ದ ಸ್ಪಾಟ್ ಬೇಕು ಅಂತಂದ್ರೆ. ಮಿನಿ ಫ್ಯಾನ್ ಅಂತಂದ್ರೆ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂತ ಲೈಟು ಕೂಡ ಇದೆ. ಲೈಟು ಡಿಮ್ಮು ಆಫು 2-3 ಸೆಟ್ಟಿಂಗ್ ಇದಾವೆ, ಆರಾಮಾಗಿ ಯೂಸ್ ಮಾಡ್ಬೋದು. ತಣ್ಣಗಿರುತ್ತಲ್ವಣ? ತಣ್ಣಗಿದೆ. ಒಂದ್ಸಾರಿ ನೋಡಿ ಸಾಕು, ಇಷ್ಟು ಗಾಳಿ ಬಂದ್ಬಿಟ್ಟ ಅಲ್ವಾ? ಈ ಬಿಸಿಲಿಗೆ ಇಷ್ಟು ಗಾಳಿ ಬಂದ್ರೆ ಆರಾಮಾಗಿ ಗಾಡಿ ಕಂಫರ್ಟಬಲ್ ಗಾಡಿ ಆರಾಮಾಗಿ ಓಡಿಸ್ಕೊಂಡು. ಹೆವಿ ಅಂದ್ರೆ ಇವಾಗಿರೋ ಬಿಸಿಲಿಗೆ ಕೂತ್ಕೊಳಕ್ ಆಯ್ತಾ ಇಲ್ಲ. ಒಂದ್ ಸ್ವಲ್ಪ ತಣ್ಣಗಿದೆ, ಆರಾಮಾಗಿ ಕಂಫರ್ಟಬಲ್ ಗಾಡಿ ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೋದು. ಇಲ್ಲಿ ಹಿಂಗ್ ಇಟ್ಕೋಬಹುದು. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಬೋದು. ಇದ್ರ ಬೆಲೆ ಬಂದ್ಬಿಟ್ಟು 600 ರೂಪಾಯಿ. ನಿಮಗೆ ಸ್ವಿಗ್ಗಿ, ಇನ್ಸ್ಟಾಮಾರ್ಟು, ಜೆಪ್ಟೋ ಮತ್ತು ಅಮೆಝಾನಲ್ಲೂ ಸಿಗುತ್ತೆ. ಇವನಿಗೆ ದುಡಿಯೋಕೆ ಆಯ್ತಾ ಇಲ್ಲ 2000, ಆದರೂ ಗಾಡಿ ನಂಬರ್ ನೋಡಿ 2000. ನಮ್ಮ ವಿನ್ನಿ ಇವನು. ಏನಂತೀಯ ವಿನಿ? ನೀನೇನಾ? ನಮ್ಗೆ ಗೊತ್ತಿರ್ಲಿಲ್ಲ, ಬೇರೆ ಯಾರೋ ಅನ್ಕೊಂಡಿದ್ದೆ. ಗಾಡಿ ನಂಬರ್ ಹೌದು 2000. ಎ ಸಿ ಹಾಕೊಂಡು ಆರಾಮಾಗಿ ಗಾಡಿಲಿ ಕೂತವನೆ. ನಾನ್ ಕೂತಿರೋದಲ್ಲ, ನೀನ್ ಕೂತ್ಕೊಂಡಿದ್ದು ಆದ್ಮೇಲೆ ನಾನು ಬಂದಿರೋದು. ಡ್ರೈವಿಂಗ್ ಸೀಟಲ್ಲಿ ನೀನ್ ಕೂತಿರೋದು. ಹೊರಗಡೆ ಬಿಸಿಲು ಎಬ್ಬಿ ಹೊಡಿತೈತಪ್ಪ. 36 ಡಿಗ್ರಿ ಸೆಲ್ಸಿಯಸ್. ಏನ್ ಮಾಡ್ತೀರಾ?
ಈ ವೆದರಲ್ಲಿ ಡ್ಯೂಟಿ ಮಾಡೋಕ್ಕೆ ರೋದನೆ ಆಗ್ಬಿಟ್ಟೈತೆ, ತಡ್ಕೊಳ್ಳೋಕೆ ಇಲ್ಲ. ಇವಾಗ ಹೋಗ್ಬಿಟ್ಟು ತಣ್ಣೀರು ಸ್ನಾನ ಮಾಡಿದ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟೈತೆ ಬಾಳು. ಏನಂತೀವಿನಿ ಕ್ಲೌಡಿ 39, ಇಲ್ಲಿ 36 ತೋರಿಸ್ತೈತೆ, ಇಲ್ಲಿ 39 ತೋರಿಸ್ತೈತೆ. ಇಲ್ಲ ಅದು ಕಾರ್ದಲ್ಲ, ಅಂದ್ರೆ ಇದು ಸೆನ್ಸೇಷನ್ ಆಗುತ್ತೆ. ಸೆನ್ಸರ್. ಇವಾಗ ಎ ಸಿ ಹಾಕಿದ್ರೆ ಇದು ಕೂಲ್ ಆಗುತ್ತೆ, ಅವು ಕಮ್ಮಿ ಆಗುತ್ತೆ. ಇವಾಗ ಎ ಸಿ ಆಫ್ ಮಾಡಿಬಿಟ್ರೆ ಅದು ಫುಲ್. ಸೊ ಏನೋ ತಂದವನೆ ಅಣ್ಣ. ನಾನು ತಂದಿದ್ದಲ್ಲ. ಏನಿದು, ಏನಂತಾರೆ ಇದಕ್ಕೆ? ಏನೋ ಗೊತ್ತಿಲ್ಲ. ನಮ್ಮ ಕಡೆ ಕಲ್ ಕೊಬ್ಬರಿ ಅಂತಾರೆ, ಇಲ್ಲಿ ಏನೋ ಅಂತಾರೆ ಗೊತ್ತಿಲ್ಲ. ತಿನ್ನೋಣ ಆಮೇಲೆ. ತಣ್ಣಗೆ ಕೂತ್ಕೊಂಡ್ಬಿಡೋಣ ಗಾಡಿ. ಡ್ಯೂಟಿ ಮಾಡೋಕ್ಕಂದ್ರೆ ಆಗಲ್ಲ, ಡ್ಯೂಟಿನೂ ಬೀಳ್ತಿಲ್ಲ. ಈ ಹೀಟ್ಗೆ ತಡ್ಕೊಳ್ಳೋಕ್ಕೂ ಆಯ್ತಲ್ಲ, ಅದಕ್ಕೆ ಎ ಸಿಲ್ ಬಂದು ಕೂತ್ಕೊಂಡಿದ್ದೀನಿ ಆರಾಮ್. ಎಲ್ಲ ಸತಿ ಟೂರಿಸ್ಟ್ ಹೆಂಗೆ ಓಡಾಡ್ತೈತಿ ಈ ಸತಿ. ನಿಮ್ದು ಒಂದು ಟೂರಿಸ್ಟ್ ಇಲ್ಲ ಈ ಸತಿ. ಬಿಸ್ನೆಸ್ ಸೈಡ್ ಎಲ್ಲ ಆಗ್ಬಿಟ್ಟೈತೆ ಅಣ್ಣ. ನಿಮ್ದು ಬಿಡಿ ಅಣ್ಣ, ನಮ್ದು ಟೂರಿಸ್ಟ್ ಅದೇ ಹಣೆ ಬರ. ಈ ಬಿಸಿಲಲ್ಲಿ ಯಾರು ಬರ್ತಾರೆ ಮನೆಯಿಂದ ಹೊರಗಡೆ ಬಿಸಿಲಲ್ಲಿ ತಿರ್ಗಾಡಕ್ಕೆ? ಆಗ್ತಾಯಿಲ್ಲ. ನಾವೇ ದುಡಿಯೋರೇ ನಮ್ಗೆ ಕಂಟ್ರೋಲ್ ಮಾಡೋಕೆ ಆಯ್ತಾ ಇಲ್ಲ. ಇನ್ನು ಸುತ್ತಾಡಕ್ಕೆ ಬಂದ್ರೆ ಅವ್ರಿಗೆ ಆಗತ್ತಾ? ಆಗಲ್ಲ. ಶೆಟ್ರೆ, ನಾವು ಮೀಟ್ ಆಗಿ ಕರೆಕ್ಟ್ ಆಗಿ 25/4 1 ವರ್ಷ ಆಯ್ತು. ಕೊಡಿಸ್ತೀನಿ ಬಾ. ಹಾ, ಜಕ್ಕರ್ಗೆ. ಡಾರ್ಲಿಂಗ್ ಅಲ್ಲ, ನೀನೇನಂತ ಅದು ಕೊಡಿಸ್ತೀನಿ ಬಾರಯ್ಯ. ಅಲ್ಲ, ಅದನ್ನಾದ್ರೂ ಕೊಡಿಸ್ತಾ ಇದೀನಲ್ಲ ಪ್ರೀತಿಯಿಂದ. ಅಲ್ಲ, ಫಸ್ಟ್ ಆಫ್ ಆಲ್ ನಾನೇನು ಕುಡಿಯಲ್ಲ, ಆದ್ರೂ ನಿನ್ ಕೊಡಿಸ್ತಾ ಇದೀನಿ ತಾನೆ. ಆಯ್ತು, ಫೋನ್ ಪೇ ಬಟ್ ಸರ್ವರ್ ಡೌನ್ ಇದ್ರೆ ಕಷ್ಟ. ಸರಿ ಡಾರ್ಲಿಂಗ್, ಇವತ್ತು ಬೇಡ ಬಿಡು, ನಾಳೆ ಮಾಡ್ಬಿಡೋಣ ಬಿಡು. ನಾಳೆ ಬೆಳಿಗ್ಗೆ ಅಲ್ಲಿ ಇದಕ್ಕೂ ಹೋಗ್ಬೇಕಲ್ಲ, ಮಣಿಪಾಲ್ಗೆ. ಸರಿ ಡಾರ್ಲಿಂಗ್, ಸರಿ, ಓಕೆ ಡಾರ್ಲಿಂಗ್. ಮಾಡ್ತಾ ಇದೀನಿ. ಸರಿ. ಡ್ಯೂಟಿ ಮಾಡಿಲ್ಲ, ಡ್ಯೂಟಿ ಮಾಡಲಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ಅಂಗಡಿಲಿ ಮೆಟೀರಿಯಲ್ ತಗೊಂಡ್ ಬರ್ಬೇಕಾಗಿತ್ತು. ಏನಕ್ಕಂತಂದ್ರೆ ನಾನು ನಾಳೆ ಇರೋದಿಲ್ಲ ಮೆಟೀರಿಯಲ್ ತಂದು ಕೊಡೋಕ್ಕೆ. ಸೊ ಅದಕ್ಕೆ ಇವತ್ತೇ ಏನೇನು ಬೇಕೋ ಎಲ್ಲಾನು ತಂದು ಕೊಟ್ಟು ಇವಾಗ ಅಂಗಡಿ ನೋಡ್ಕೊಂಡು ಕೂತಿದ್ದೀನಿ. ಹಂಗೆ ವಿಡಿಯೋ ಎಡಿಟಿಂಗು ಮಾಡ್ತಾ ಇದ್ದೀನಿ. ಸರಿ, ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಡ್ಯೂಟಿನ ಮಾಡಿಲ್ಲ ನಾನು ಇವತ್ತು. ಏನು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಏನಕ್ಕಂತಂದ್ರೆ ಮಧ್ಯಾಹ್ನ 12 ಗಂಟೆ ಗಾಡಿ ಸರ್ವಿಸ್ ಮಾಡ್ಕೊಂಡು ಬರೋಷ್ಟರಲ್ಲಿ 12:15 ಆಗ್ಬಿಡ್ತು. ಸೊ ಅಲ್ಲಿಂದ ಬಂದು ಇಲ್ಲಿ ಸ್ವಲ್ಪ ಸಿಗರೇಟು ವಿಮಲೆಲ್ಲ ತೊಗೊಂಡು ಬರ್ಬೇಕಾಗಿತ್ತು, ಅದು ಸ್ವಲ್ಪ ಲೇಟ್ ಆಗ್ಬಿಡ್ತು. ಆ ಕಾರಣಕ್ಕೆ ಡ್ಯೂಟಿ ಮೇಲೆ ಹೋಗೋಕ್ಕೆ ಆಗಲಿಲ್ಲ. ಆಮೇಲೆ ಮಧ್ಯಾಹ್ನ ಹೋಗ್ಬಿಟ್ಟು ಮಧ್ಯಾಹ್ನ ಟೈಮಲ್ಲಿ ನಮ್ಮ ಆಟೋ ಫ್ರೆಂಡ್ಸು, ನಮ್ಮ ಗೆಳೆಯರೆಲ್ಲರೂ ಬಂದಿದ್ರು. ಅವ್ರನ್ನ ಮೀಟ್ ಮಾಡ್ಕೊಂಡು ಮಾತಾಡ್ಕೊಂಡು ಸೊ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ 5 ಗಂಟೆ. ಸೊ 5 ಗಂಟೆಗೆ ಬಂದು ಕೂತವನು. ಇವಾಗ ಟೈಮ್ ಬಂದ್ಬಿಟ್ಟು 6:37. ಇಲ್ಲೇ ಕೂತಿದ್ದೀನಿ. ಇದನ್ನು ನೋಡ್ಕೋಬೇಕು. ಇವಾಗ ಟೀ ಖಾಲಿ ಆಗೋ ತನಕ ಇಲ್ಲೇ ಕೂತ್ಕೋಬೇಕು. ಹಾಗೆ ವಿಡಿಯೋ ಎಡಿಟಿಂಗು ಮಾಡ್ಕೋತೀನಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂತಂದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕೂಡ ಒತ್ತಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಾಳೆ ವಿಡಿಯೋದಲ್ಲಿ ನಾನು ಮಣಿಪಾಲ್ ಹಾಸ್ಪಿಟಲ್ಗೆ ಹೋಗ್ತೀನಿ, ಮತ್ತೆ ಪೂರ್ತಿ ಸೆಷನ್ನ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸಿಗೋಣ ನಾಳೆ ವಿಡಿಯೋದಲ್ಲಿ. ಟೇಕ್ ಕೇರ್ ಅಂಡ್ ಬಾಯ್.